ಕೊನೆಗೂ ಪ್ರತಾಪ್ ಸಿಂಹ ಮತ್ತು ಯದುವೀರ್ ಮುಖಾಮುಖಿಯಾಗಬೇಕಾಗಿರೋ ಸನ್ನಿವೇಶ ಸೃಷ್ಟಿಯಾಗಿದೆ. ಬಿಜೆಪಿ ಅಭ್ಯರ್ಥಿ ಮೈಸೂರಿನಿಂದ ಯದುವೀರ್ ಅಂತ ಘೋಷಣೆ ಆದಮೇಲೆ ಇಬ್ಬರು ನಾಯಕರು ಮುಖಾಮುಖಿ ಆಗಲಿಲ್ಲ. ಬಟ್ ಇವತ್ತು ಬಿಜೆಪಿಯ ಕಾರ್ಯಕ್ರಮವೊಂದರಲ್ಲಿ ಇಬ್ಬರು ಮುಖಾಮುಖಿಯಾಗಬೇಕಾಗಿರೋ ಸನ್ನಿವೇಶ ಇದೆ. ಸಂಪರ್ಕಕ್ಕೆ ಕೂಡ ಸಿಕ್ಕಿರಲಿಲ್ಲ ಪ್ರತಾಪ್ ಸಿಂಹ. ಬಿಜೆಪಿ ಅಧಿಕೃತವಾಗಿ ತಮ್ಮ ಅಭ್ಯರ್ಥಿ ಯದುವೀರ್ ಅಂತ ಘೋಷಣೆ ಮಾಡಿ ಆದ ನಂತರ ಒಂದು ಟ್ವೀಟ್ ಮಾಡಿದ್ರು, ಕಣ್ಮರೆಯಾಗಿದ್ರು. ಅದಾದ್ಮೇಲೆ ಪ್ರಚಾರಕ್ಕೆ ಬರೋದಾಗ್ಲಿ ಅಥವಾ ಆ ಬಗ್ಗೆ ಮಾತನಾಡೋದಾಗ್ಲಿ, ಯದುವೀರನ್ನ ಭೇಟಿಯಾಗೋದಾಗ್ಲಿ ಯಾವೊಂದು ಮಾಡಿರಲಿಲ್ಲ. ಬಟ್ ಇವತ್ತು ಮುಖಾಮುಖಿ ಆಗಬೇಕಾಗಿದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೈಸೂರಿನ ಪ್ರತಿನಿಧಿ ರವಿ ಪಾಂಡವಪುರ. ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರವಿ, ಇವತ್ತು ಅಂಥದ್ದೊಂದು ಅನಿವಾರ್ಯತೆ ಸೃಷ್ಟಿಯಾಗಿದೆಯಾ? ಪ್ರತಾಪ್ ಸಿಂಹ ತಪ್ಪದೆ ಕಾರ್ಯಕ್ರಮಕ್ಕೆ ಬರ್ತಾರಾ? ಯದುವೀರನ್ನ ಮುಖಾಮುಖಿ ಭೇಟಿ ಮಾಡಬೇಕಾಗತ್ತಾ? ಮುನಿಸೆಲ್ಲ ಮಾಯ ಆಗುತ್ತೆ ಅನ್ಸುತ್ತಾ? ವಿಜಯ್, ಖಂಡಿತವಾಗ್ಲೂ ಬಿಜೆಪಿಯ ಟಿಕೆಟ್ ಅನೌನ್ಸ್ ಆದ ಬಳಿಕ ಪ್ರತಾಪ ಸಿಂಹ ಅವರು ಒಂದು ಟ್ವೀಟ್ ಅನ್ನ ಮಾಡಿದ್ರು. ನಾಳೆಯಿಂದ ಪ್ರಚಾರವನ್ನ ಆರಂಭಿಸೋಣ, ಮೋದಿಯನ್ನ ಮತ್ತೊಮ್ಮೆ ಗೆಲ್ಲಿಸೋಣ ಅನ್ನೋ ಒಂದು ಟ್ವೀಟ್ ಅನ್ನ ಮಾಡಿದ್ರು. ಬಳಿಕ ಪ್ರತಾಪ ಸಿಂಹ ಅವರು ನಾಪತ್ತೆಯಾಗಿದ್ರು. ಕ್ಷೇತ್ರದಲ್ಲಿರುವಂತಹ ಕಾರ್ಯಕರ್ತರ ಆದಿಯಾಗಿ ಯಾರಿಗೂ ಕೈಗೂ ಕೂಡ ಸಿಕ್ಕಿರಲಿಲ್ಲ. ಆದರೆ ಇವತ್ತು ಅಧಿಕೃತವಾಗಿ ಬಿಜೆಪಿ ಪಕ್ಷದವರ ವತಿಯಿಂದ ಯದುವೀರ್ ಅವರ ಜೊತೆ ಒಂದು ಸಂವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಸದ್ಯ ಸಂಸದರಾಗಿರುವಂತಹ ಪ್ರತಾಪ ಸಿಂಹ ಅವರು ಆಗಮಿಸುತ್ತಿದ್ದಾರೆ. ಚುನಾವಣೆ ದಿನ ಅಂದ್ರೆ ಟಿಕೆಟ್ ಅನೌನ್ಸ್ ಆದ ಬಳಿಕ ಯದುವೀರ್ ಅವರಿಗೆ ಕಣ್ಮರೆಯಾದಂತಹ ಪ್ರತಾಪ ಸಿಂಹ ಅವರ ಭೇಟಿಗಾಗಿ ಸಾಕಷ್ಟು ಹರಸಾಹಸವನ್ನ ಯದುವೀರ್ ಅವರು ಪಡುವಂತಹ ಕೆಲಸಕ್ಕೆ ಮುಂದಾಗಿತ್ತು. ಮೈಸೂರು ಸೇರಿದಂತೆ ಬೆಂಗಳೂರಿನ ಹಲವು ಕಡೆ ಇರುವಂತಹ JDS ಹಾಗೂ ಬಿಜೆಪಿ ಎರಡೂ ನಾಯಕರುಗಳನ್ನ ಕೂಡ ಭೇಟಿಯಾಗುವಂತ ಕೆಲಸಕ್ಕೆ ಯದುವೀರ್ ಅವರು ಮುಂದಾಗಿದ್ರು. ಪ್ರತಾಪ ಸಿಂಹ ಅವರ ಸಮಯವನ್ನು ಕೂಡ ಕೇಳಿದ್ರು. ಆದ್ರೆ ಪ್ರತಾಪ್ ಸಿಂಹ ಅವರು ಊರಿನಲ್ಲಿ ಇಲ್ಲ ಅನ್ನೋ ಮಾತನ್ನ ಹೇಳುವಂತ ಕೆಲಸಕ್ಕೆ ಮುಂದಾಗಿದ್ರು. ಈ ಕಾರಣಕ್ಕಾಗಿ ಇಬ್ಬರು ಕೂಡ ಈವರೆಗೆ ಮುಖಾಮುಖಿ ಭೇಟಿಯಾಗಿರಲಿಲ್ಲ. ಈ ನಡುವೆ ಟಿಕೆಟ್ ಅನೌನ್ಸ್ಗೂ ಮುನ್ನ ಪ್ರತಾಪ್ ಸಿಂಹ ಅವರು ಹಲವು ಅಂಶಗಳನ್ನ ಯದುವೀರ್ ಅವರ ವಿರುದ್ಧವಾಗಿ ಪರೋಕ್ಷವಾಗಿ ಹೇಳುವಂತ ಕೆಲಸಕ್ಕೆ ಮುಂದಾಗಿದ್ರು. ಅವರು ಅರಮನೆಯ AC ರೂಮ್ನಲ್ಲಿರ್ತಾರೆ, ಪ್ರತಿಭಟನೆಗೆ ಬರ್ತಾರೆ, ಹೀಗೆ ಸಾಲು ಸಾಲು ಪ್ರಶ್ನೆಗಳನ್ನ ಎತ್ತಿದ್ರು. ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಯದುವೀರ್ ಅವರು ಪರೋಕ್ಷವಾಗಿ ಉತ್ತರ ಕೊಡುವಂತ ಕೆಲಸಕ್ಕೂ ಕೂಡ ಮುಂದಾಗಿದ್ರು. ಈ ಎಲ್ಲ ಅಂಶಗಳ ನಡುವೆ ಇವತ್ತು ಪರಸ್ಪರ ಎದುರು ಬದುರು ಆಗ್ತಿದ್ದಾರೆ. ನೇರವಾಗಿ ಇಬ್ರು ಕೂಡ ಮುಖಾಮುಖಿ ಆಗ್ತಿದ್ದಾರೆ. ಹೀಗಾಗಿ ಇಬ್ರು ಕೂಡ ಭೇಟಿ ಆಗ್ತಿರೋದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಿದೆ. ಪ್ರತಾಪ್ ಸಿಂಹ ಅವರು ಸಭೆಗೆ ಹಾಜರಾಗಿ ಏನೆಲ್ಲ ವಿಚಾರಗಳನ್ನ ಹೇಳ್ತಾರೆ, ಯದುವೀರ್ ಅವರ ಪರವಾಗಿ ಅವರು ನಿಲ್ತಾರ, ಚುನಾವಣೆಯಲ್ಲಿ ಯದುವೀರ್ ಅವರ ಗೆಲುವಿಗೆ ಶ್ರಮಿಸ್ತಾರ, ಹೀಗೆ ಹಲವು ಅಂಶಗಳು ಇನ್ನೂ ಕೂಡ ಯಕ್ಷ ಪ್ರಶ್ನೆಯಾಗಿ ಕಾಡ್ತಿವೆ. ಆದರೆ ಪ್ರತಾಪ್ ಸಿಂಹ ಅವರು ಈಗಾಗಲೇ ಟ್ವೀಟ್ ಅನ್ನ ಮಾಡಿದ್ದವ್ರೆ, ಮೋದಿಗಾಗಿ ನಾನು ಕೆಲಸ ಮಾಡ್ತೀನಿ, ಕಾರ್ಯಕರ್ತನಾಗಿ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆದರೆ ಈವರೆಗೆ ಮುಖಾಮುಖಿ ಆಗದೆ ಇರೋದೇ ಈಗ ಅತಿ ಹೆಚ್ಚು ಕುತೂಹಲಕ್ಕೆ ಕಾರಣ ಆಗ್ತಿರೋದು. ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ ಅಂದ್ರೆ ಬೆಳಗ್ಗೆ 10:30 ಸುಮಾರಿಗೆ ಸಂವಾದ ಕಾರ್ಯಕ್ರಮ ಆಗುತ್ತೆ. ಕಾರ್ಯಕ್ರಮಕ್ಕೆ ಪ್ರತಾಪ್ ಸಿಂಹ ಅವರೇ ಮುಖ್ಯ ಅತಿಥಿಗಳಾಗಿ ಇರುವ ಕಾರಣಕ್ಕಾಗಿ ಅವರು ಹಾಜರಾಗಲೇಬೇಕಾಗಿದೆ. ಹಾಜರಾಗ್ತಾರಾ ಅಥವಾ ಹಾಜರಾಗಿ ಏನ್ ಹೇಳ್ತಾರೆ ಅನ್ನೋದು ಕೂಡ ಈಗ ಕುತೂಹಲವನ್ನ ಮೂಡಿಸ್ತಿದೆ. ವಿಜಯ್, ಥ್ಯಾಂಕ್ ಯು ರವಿ. ಸೊ ಯದುವೀರ್ ಮತ್ತು ಪ್ರತಾಪ್ ಸಿಂಹ ಇವತ್ತು ಮುಖಾಮುಖಿ ಆಗ್ತಾರಾ? ಟಿಕೆಟ್ ಘೋಷಣೆ ಆದ್ಮೇಲೆ ಮೊದಲ ಬಾರಿಗೆ ಯದುವೀರ್ ಮತ್ತೆ ಪ್ರತಾಪ್ ಸಿಂಹ ಇವತ್ತು ಭೇಟಿಯಾಗಲಿದ್ದಾರೆ ಬಿಜೆಪಿ ಕಾರ್ಯಕ್ರಮವೊಂದರ ನಿಮಿತ್ತ. ಸೊ ಟಿಕೆಟ್ ಅನೌನ್ಸ್ ಬಳಿಕ ಕ್ಷೇತ್ರದಿಂದ ಪ್ರತಾಪ್ ಸಿಂಹ ದೂರ ಉಳ್ಕೊಂಡಿದ್ರು, ಯಾರ ಸಂಪರ್ಕಕ್ಕೂ ಸಿಗ್ತಾ ಇರಲಿಲ್ಲ. ಆ ಕಾರಣಕ್ಕೆ ಯದುವೀರ್ ಕೂಡ ಅವರನ್ನ ಭೇಟಿ ಮಾಡೋದಕ್ಕಾಗಿರ್ಲಿಲ್ಲ. ಎಲ್ಲರ ಮನೆಗೆ ಭೇಟಿ ನೀಡಿ ಕುಶಲೋಪರಿಯನ್ನ ಯದುವೀರ್ ಈಗಾಗಲೇ ವಿಚಾರಿಸ್ಕೊಂಡಿದ್ರು. ಆದರೆ ಪ್ರತಾಪ್ ಸಿಂಹ ಮಾತ್ರ ಯಾರ ಸಂಪರ್ಕಕ್ಕೂ ಸಿಗದೆ ದೂರನೇ ಉಳಿದುಕೊಂಡಿದ್ರು. ಪ್ರಯತ್ನ ಮಾಡಿದ್ರು ಯದುವೀರ್ ಅವರನ್ನು ಸಂಪರ್ಕಿಸೋದಕ್ಕೆ, ಬಟ್ ಸಾಧ್ಯ ಆಗಿರಲಿಲ್ಲ. ಯದುವೀರ ಭೇಟಿಗೂ ಕೂಡ ಸಂಸದ ಪ್ರತಾಪ್ ಸಿಂಹ ಅವಕಾಶ ನೀಡಿರಲಿಲ್ಲ. ಟಿಕೆಟ್ ಅನೌನ್ಸ್ಗೂ ಮುನ್ನ ಯದುವೀರ ವಿರುದ್ಧ ಪ್ರತಾಪ್ ಸಿಂಹ ಪರೋಕ್ಷವಾಗಿ ವ್ಯಂಗ್ಯದ ಮಾತುಗಳನ್ನು ಆಡಿದ್ರು. ಅದಕ್ಕೆ ಪ್ರತ್ಯುತ್ತರವಾಗಿ ಸಾಂಬಾರ್ನಲ್ಲಿ ಮೆಣಸಿನಕಾಯಿ ಸಿಗುತ್ತೆ, ಆದರೆ ಪ್ರತಿ ಬಾರಿಯೂ ಹಾಗೆ ಆಗೋದಿಲ್ಲ ಅಂತ ಹೇಳಿ ಯದುವೀರ್ ಕೂಡ ಕೌಂಟರ್ ಕೊಟ್ಟಿದ್ರು ಅವರದೇ ಸ್ಟೈಲಲ್ಲಿ. ಸೊ ಇಷ್ಟೆಲ್ಲ ಸಾಲು ಬೆಳವಣಿಗೆಗಳ ಬಳಿಕ ಇಬ್ಬರ ಫಸ್ಟ್ ಟೈಮ್ ಮುಖಾಮುಖಿ ಇವತ್ತಾಗತ್ತೆ. ಬಿಜೆಪಿಯ ವತಿಯಿಂದ ಅಧಿಕೃತವಾದ ಒಂದು ಕಾರ್ಯಕ್ರಮ ಇದೆ. ಈ ಕಾರ್ಯಕ್ರಮದಲ್ಲೇ ಭೇಟಿಯಾಗೋದಕ್ಕೆ ತೀರ್ಮಾನ ಮಾಡಿದ್ದಾರೆ. ಸೊ ಮೈಸೂರಿನ ಖಾಸಗಿ ಹೋಟೆಲ್ನಲ್ಲಿ ಬಿಜೆಪಿಯಿಂದ ಈ ಕಾರ್ಯಕ್ರಮ ನಿಗದಿಯಾಗಿರೋದು. ಮೈಸೂರು ನಗರ ಬಿಜೆಪಿ ಘಟಕದ ಮಾಧ್ಯಮ ಸಂವಾದದಲ್ಲಿ ಈ ಇಬ್ಬರು ಇವತ್ತು ಮುಖಾಮುಖಿಯಾಗಲಿದ್ದಾರೆ. ನಂತರದ ಬೆಳವಣಿಗೆಗಳೇನಾಗುತ್ತೆ, ಮುನಿಸು ಮುಂದುವರಿಯುತ್ತಾ ಅಥವಾ ಎಲ್ಲವೂ ಶಮನ ಆಗಿ ಮುಂದಕ್ಕೆ ಮತ್ತೆ ಪ್ರತಾಪ್ ಸಿಂಹ ಯದುವೀರ ಪರವಾಗಿನೇ ಪ್ರಚಾರಕ್ಕೆ ಬರ್ತಾರ? ಕಾದು ನೋಡಬೇಕು ಇವತ್ತಿನ ಕಾರ್ಯಕ್ರಮದಲ್ಲಿ ಏನಾಗುತ್ತೆ ಅಂತ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.